ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮಸ್ಕಾರ. ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೋಡಿ, KPSC ನಡೆಸಿದಂತಹ ಗ್ರೂಪ್ ಬಿ ಹುದ್ದೆಗಳೇನಿದೆ, ಈ 19 ಮತ್ತು ಈ ಒಂದು ಎಕ್ಸಾಮಿನೇಷನ್ಗಳಿಗೆ ಸಂಬಂಧಿಸಿದಂತೆ ನಾವು ಬೇರೆ ಬೇರೆ ವಿಧಾನದಲ್ಲಿ 19/1/2025 ನಡೆದಂತಹ ಪರೀಕ್ಷೆಗಳ ಒಂದು ತಾತ್ಕಾಲಿಕ ಕೀ ಉತ್ತರವನ್ನು ಹೇಳೋದಕ್ಕೆ ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೋಡಿ, ಹಿಸ್ಟ್ರಿ ಕ್ವಶನ್ಸ್ ಅನಾಲಿಸಿಸ್ GK ಪೇಪರ್ಲಿ ನೋಡಿ, ಇಂದಿನ ಪ್ರಶ್ನೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿದೆ ಅಥವಾ ನಿಯರೆಸ್ಟ್ ಆನ್ಸರ್ಗಳನ್ನು ನಾವೀಗ ನೋಡೋದಾದರೆ ಈ ಪ್ರಶ್ನೆಗಳಿಗೆ ನೋಡಿ, ಮೊದಲ ಪ್ರಶ್ನೆ ಹೀಗಿದೆ: ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನು ಗೆಜೆಟೆಡ್ ಪ್ರಕಟಿಸುವ ಅಥವಾ ಪರಿಪಾಠ ಆರಂಭಿಸಿದ ದಿವಾನರು ಯಾರು ಅಂತ ಕೊಟ್ಟಿದ್ದಾರೆ. ನೋಡಿ, ಆಲ್ಮೋಸ್ಟ್ ನಮಗೆ 1881ರಿಂದ ಮೊದಲ ದಿವಾನರಿಂದ 1947ರವರೆಗೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯರವರೆಗೆ ಸಿ ರಂಗಾಚಾರ್ಲು ಅಂತ ಏನಿದ್ದಾರೆ ಇವರವರೆಗೂ ಸಹ ನಮಗೆ ಈ ಒಂದು ಅಂಶಗಳ ಬಗ್ಗೆ ಓದಿರ್ತೀವಿ. ಇದು ಡೈರೆಕ್ಟ್ ಕ್ವಶನ್ಸ್ ಆಗಿದೆ. ನಮಗೇನು ಅಂದರೆ ಸ್ವಲ್ಪ ಇಲ್ಲಿ ಗೆಜೆಟೆಡ್ ಅನ್ನೋ ಪದ ಸೇರಿಸಿದ್ದಾನೆ, ಗೆಜೆಟ್ನಲ್ಲಿ ಪ್ರಕಟಿಸಿದ್ದು. 1881ರಲ್ಲಿ ಮೈಸೂರಿನಲ್ಲಿ ಈ ಒಂದು ಪ್ರತಿನಿಧಿ ಸಭೆ ಸ್ಟಾರ್ಟ್ ಆಯಿತು. ಈ ಪ್ರಜಾಪ್ರತಿನಿಧಿಯ ಸಭೆಯ ಉದ್ದೇಶ ಏನು ಅಂದರೆ, ಹಿಂದೆ ನಡೆದಂಥ ವಿಷಯಗಳನ್ನು ಚರ್ಚೆ ನಡೆದಿರ್ಬೋದು, ಹಾಗೆ ಮುಂದಿನ ವರ್ಷ ನಡಿಬೇಕಾದಂಥ ಯೋಜನೆಗಳ ಬಗ್ಗೆ ನಮಗೆ ಪ್ಲ್ಯಾನ್ ಮಾಡೋದಿರ್ಬೋದು. ಹಾಗೆ ಜನಸಾಮಾನ್ಯರು, ಮಾಲೀಕರು, ವ್ಯಾಪಾರಿಗಳು ಇವರೆಲ್ಲ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಸಭೆ ಸೇರಿ ಇದನ್ನು ನಡೆಸ್ತಾ ಇದ್ದರು. ಇದು ಸಿ ರಂಗಾಚಾರ್ಲು ಅವರ ಒಂದು ಕಾಲದಲ್ಲಾಯಿತು. ಇವರೇ ಮೈಸೂರಿನ ಅಧಿಕೃತ ಮೊದಲ ದಿವಾನರು ಅಂತ. ನೆಕ್ಸ್ಟು ಅದೇ ರೀತಿಯಾಗಿ ಇವ್ರ ಕಾಲದಲ್ಲಿ 1881ರಲ್ಲಿ ಈ ಒಂದು KGF ಅಂತೇನಿದೆ, KGF ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತೇನಿದೆ, ಈ KGF ಸಹ ಸ್ಟಾರ್ಟ್ ಆಯಿತು ಬ್ರಿಟನ್ನಿನ ಟೇಲರ್ ಕಂಪನಿ. ಯಾವ ಕಂಪನಿ? ಬ್ರಿಟನ್ನಿನ ಟೇಲರ್ ಕಂಪನಿಯ ಸಹಯೋಗದೊಂದಿಗೆ ಸ್ಟಾರ್ಟ್ ಆಯಿತು. ನೋಡಿ, ಹಾಗಾದರೆ ಈ ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತಾಯಿತು. ಹಾಗೆ ಶೇಷಾದ್ರಿ ಅಯ್ಯರ್ ಬಗ್ಗೆ ನಾವು ಮಾತಾಡೋದಾದರೆ ಈ ಓರಿಯೆಂಟಲ್ ಲೈಬ್ರರಿ ಇರ್ಬೋದು, ಹಾಗೆ ನಮಗೆ ಈ ವಾಣಿವಿಲಾಸ ಡ್ಯಾಮ್ ಇರ್ಬೋದು, ಹಾಗೆ ಜೀವ ವಿಮೆ ಬಗ್ಗೆ ಇರ್ಬೋದು, ಹಾಗೆ ನಮಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿರ್ಬೋದು, ಇವೆಲ್ಲ ಪ್ರಮುಖವಾಗಿ ಇವ್ರ ಕಾಲದಲ್ಲಿ ಬಂದಿತ್ತು. ಹಾಗೆ 1912ರಿಂದ 1918ರವರೆಗೆ 6 ವರ್ಷಗಳ ಕಾಲ ಸರ್ ಎಂ ವಿಶ್ವೇಶ್ವರಯ್ಯನವರು ಏಕ ದಿವಾನರಾಗಿದ್ದರು. ಮತ್ತು ಸರ್ ಮಿರ್ಜ್ ಇಸ್ಮಾಯಿಲ್ ಅವರ ಕಾಲದಲ್ಲಿ ಆದಂಥ ಡೆವಲಪ್ಮೆಂಟ್ ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ಮೈಸೂರನ್ನು ಆಧುನೀಕರಣಗೊಳಿಸಿದ್ರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಹಾಗಾದರೆ ಈ ಆಪ್ಷನ್ಸ್ಗಳ ಬಗ್ಗೆ ನೋಡಿದ್ವಿ. ಹಾಗೆ ಮತ್ತೊಂದು ನಮಗೆ ರಿಪೀಟೆಡ್ ಕ್ವಶನ್ಸ್ ಬಂದಿದೆ: ಯಾವ ವರ್ಷದಲ್ಲಿ ಈ ಒಂದು ಕ್ರಿಮಿನಲ್ ಬುಡಕಟ್ಟುಗಳ ಅಂತಕ್ಕಂಥದ್ದು ಅಧಿನಿಯಮವನ್ನು ಬ್ರಿಟಿಷ್ ಭಾರತದಲ್ಲಿ ಅಂಗೀಕರಿಸಲಾಯಿತು ಅಂತ ಒಂದು ಕ್ವಶನ್ಸ್ ಕೇಳಿದ್ದಾರೆ. ನೋಡಿ, ಈ ಕ್ವಶನ್ನಿಗೆ ಸಂಬಂಧಿಸಿದಂಥ ಉತ್ತರಗಳನ್ನು ನಾವೇನು ನೋಡ್ಬೋದು. ಇದು ಆಲ್ರೆಡಿ ಕ್ವಶನ್ಸ್ ಗ್ರೂಪ್ ಬಿ ಅಥವಾ ಗ್ರೂಪ್ ಸಿ ಹುದ್ದೆಗಳಲ್ಲಿ ಬಂದಿರೋದ್ರಿಂದ 1871 ಅನ್ನೋದೇನದಕ್ಕೆ ಇದು ರೈಟ್ ಆನ್ಸರ್. 1871 ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಹಾಗಾದರೆ 1946ರಿಂದ ಮೇನಿಂದ ಅಂದರೆ ಮಾರ್ಚಲ್ಲಿ ಕ್ಯಾಬಿನೆಟ್ ಬಂತು ಅಥವಾ ಕ್ಯಾಬಿನೆಟ್ ಮಿಷನ್ 3 ಜನದಿಂದ ಬಂದಂಥದ್ದು. ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಅದು ಇಂಟರ್ಮ್ ಗೌರ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದು. ಈ ಸಂದರ್ಭಗಳಲ್ಲಿ ಪ್ರಾಂತ್ಯಗಳು, ಪ್ರಾವಿಷನ್ಸ್ ಅಂದರೆ ಈ ಪ್ರಾಂತ್ಯಗಳು, ಸ್ಟೇಟ್ ಪ್ರಾಂತ್ಯಗಳನ್ನು ಕೆಳಕಂಡ 3 ಗುಂಪುಗಳು ಅಥವಾ ಭಾಗಗಳಾಗಿ ವರ್ಗೀಕರಣ ಮಾಡಲಾಯಿತು. ಕ್ಯಾಬಿನೆಟ್ ಮಿಷನ್ ಪ್ರಸ್ತಾಪಿತು. ಇವುಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಈಗ ನಮಗೆ ಎ ಗ್ರೂಪ್, ಬಿ ಗ್ರೂಪ್ ಮತ್ತು ಸಿ ಗ್ರೂಪ್ ಇವುಗಳ ಬಗ್ಗೆ ಮಾಹಿತಿ ಇರಬೇಕು. ನೋಡಿ, ಮದ್ರಾಸ್ ಇರ್ಬೋದು, ಹಾಗೆ ಕೇಂದ್ರೀಯ ಪ್ರಾಂತ್ಯಗಳಿರ್ಬೋದು, UP, ಬಿಹಾರ್ ಮತ್ತು ಬಾಂಬೆ ಮತ್ತು ಒಡಿಸ್ಸಾವನ್ನು ನಾವೇನಂತ ಕರಿತಾ ಇದ್ವಿ? ಕೇಂದ್ರೀಯ ಪ್ರಾಂತ್ಯಗಳು ಅಂತ ಕರಿತಾ ಇದ್ವಿ. ಹಾಗೆ ಗ್ರೂಪ್ ಬಿನಲ್ಲಿ ನಮಗೆ ಪಂಜಾಬ್ ಇರ್ಬೋದು, ಸಿಂಧ್ ಇರ್ಬೋದು, ಹಾಗೆ NWFC ಅಂತಕ್ಕಂಥದ್ದು ನಮಗೆ ನಾರ್ತ್ ವೆಸ್ಟು ಅಂದರೆ ಇದನ್ನು ನಾವು ವಾಯುವ್ಯ ಪ್ರದೇಶಗಳು ಅಂತ ಕರಿತೀವಿ, ಮತ್ತು ಬಲೂಚಿಸ್ತಾನ್. ಹಾಗೆ ಗ್ರೂಪ್ ಸಿನಲ್ಲಿ ಬಂಗಾಳ ಮತ್ತು ಅಸ್ಸಾಂ ಇರ್ಬೋದು. ಈ 3 ಆಪ್ಷನ್ಸ್ ರೈಟ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಅಂದರೆ ABC ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ABC ಅಂತಕ್ಕಂಥದ್ದು. ಹಾಗಾದರೆ ನಮಗೆ ಈ ಅಂಶಗಳ ಬಗ್ಗೆ ಮಾಹಿತಿ ಗೊತ್ತಾಯಿತು. ಇದರ ಒಂದು ಅಂಶಗಳ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಹಾಗಾದರೆ 1916ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಲಕ್ನೋ ಅಧಿವೇಶನ, ಲಕ್ನೋ ಅಗ್ರಿಮೆಂಟ್ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ನೋಡಿ, 1916ರ ಲಕ್ನೋ ಅಗ್ರಿಮೆಂಟಲ್ಲಿ ಏನೆಲ್ಲ ಆಯಿತು ಅಂತಕ್ಕಂಥದ್ದು. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ನಮಗೆ AC ಮಜುಮ್ದಾರ್ ಅಂತ ಕರಿತೀವಿ. ಅಂಬಿಕಾ ಚರಣ್ ನಾವೆಲ್ಲ ಏನು ಕರಿತೀವಿ? AC ಮಜುಮ್ದಾರ್ ಅಂತ. AC ಮಜುಮ್ದಾರ್ ವಹಿಸಿದ್ರು ರೈಟ್ ಆಗಿದೆ.
ಕಾಂಗ್ರೆಸ್ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಒಗ್ಗೂಡಿತು. ಮುಸ್ಲಿಂ ಲೀಗ್ ಇರ್ಬೋದು, ಹಾಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು ಒಗ್ಗೂಡಿತು. ಅಂದರೆ ನಮಗೆ ಮುಸ್ಲಿಂ ಲೀಗಿನ ಒಂದು ಪ್ರತ್ಯೇಕ ಮತಕ್ಷೇತ್ರವನ್ನು ಇವರು ಒಪ್ಪಿದರು. ಕಾಂಗ್ರೆಸ್ನ ಈ ಒಂದು ಪೂರ್ಣ ಸ್ವರಾಜ್ಯವನ್ನು ಏನು ಮಾಡ್ತು, ಮುಸ್ಲಿಂ ಲೀಗ್ ಒಪ್ತು. ಹಾಗಾಗಿ ಇದು ಒಪ್ಪಿಗೆ ಆಯಿತು. ಬಟ್ ಆದರೆ ಇದಕ್ಕೆ ಶ್ರಮಿಸಿದಂಥವ್ರು ಯಾರು ಅಂದರೆ ಈ ತಿಲಕ್ ಅವ್ರು ಇರ್ಬೋದು, ಹಾಗೆ ಅನಬಿ ಸೆಂಟ್ರವ್ರು ಇರ್ಬೋದು, ಹಾಗೆ ಜಿನ್ನಾ ಅವ್ರು ಇರ್ಬೋದು. ಬಟ್ ನಮಗೆ ಈ ಥರ್ಡ್ ಆಪ್ಷನ್ಸು ರಾಂಗ್ ಆಗಿದೆ. ಎ ಮತ್ತು ಬಿ ಆಪ್ಷನ್ಸ್ ಏನಿದೆ ರೈಟ್ ಇದೆ. 1928 ಒಂದು ಮೋತಿಲಾಲ್ ನೆಹರು ರಿಪೋರ್ಟ್ಸಲ್ಲಿ ವರ್ಕ್ ಮಾಡಿದ್ದು ಹೆಚ್ಚಾಗಿ ಈ ಡಾಕ್ಟರ್ ಎಂ ಅನ್ಸಾರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ನಮಗೆ ಎ ಮತ್ತು ಬಿ ಆಪ್ಷನ್ಸ್ ಎಲ್ಲಿ ಕರೆಕ್ಟ್ ಆಗಿದೆ ಅಂತ ನೋಡೋಣ. ಎ ಮತ್ತು ಬಿ ಆಪ್ಷನ್ಸ್ ಎಲ್ಲಿ ಕರೆಕ್ಟ್ ಆಗಿದೆ ಅಂದರೆ ಮೂರನೇ ಆಪ್ಷನ್ಸಲ್ಲಿ ಕರೆಕ್ಟ್ ಆಗಿದೆ. ಎಲ್ಲಾಗಿದೆ ಸ್ನೇಹಿತರೆ? ಮೂರನೇ ಆಪ್ಷನ್ಸಲ್ಲಿ. ಹಾಗೆ ಇದರಿಂದಲೇ ಏನಾಯಿತು ಅಂದರೆ ಓಮ್ ರೂಲ್ ಲೀಗ್ ಸ್ಟಾರ್ಟ್ ಆಯಿತು. ಅನಬಿ ಸೆಂಟ್ ಮತ್ತು ತಿಲಕ್ ಅವರು ಓಮ್ ರೂಲ್ ಲೀಗನ್ನು ಭಾರತದಲ್ಲಿ ಸ್ಟಾರ್ಟ್ ಮಾಡಿದ್ರ ಬಗ್ಗೆ ಗೊತ್ತಿರಬೇಕು. ಮೊಘಲರ ಅವಸಾನದ ವಿವರಣೆ ಎಂಬುದಾಗಿ ಜಹಾಗೀರು ಬಿಕ್ಕಟ್ಟು ಸ್ಥಿತಿಯ ಪ್ರಬಂಧವನ್ನು, ಈ ಜಹಾಗೀರು ಬಿಕ್ಕಟ್ಟು ಸ್ಥಿತಿಯ ಒಂದು ಪ್ರಬಂಧ ಎಸ್ಸೆಯನ್ನು ಈ ಕೆಳಕಂಡ ಯಾವ ಪ್ರತಿಪಾದಿಸಿದ್ದಾರೆ ಎಂದು ಹೇಳಲಾಗಿದೆ. JF ರಿಚರ್ಡ್ ಇದೆ, CA ಬೈಲಿ ಇದೆ, ಸತೀಶ್ ಚಂದ್ರ ಇದೆ, RP ತ್ರಿಪಾಠಿ ಇದೆ. ಸತೀಶ್ ಚಂದ್ರ ಅವರಿಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದು. ಯಾವುದಿದು ಅಂದರೆ ಸತೀಶ್ ಚಂದ್ರ ಅವರಿಗೆ ಸಂಬಂಧಿಸಿದಂತಹ ಒಂದು ಆನ್ಸರನ್ನು ನೋಡ್ಬೋದು. ನೆಕ್ಸ್ಟ್ ಇದಾದಮೇಲೆ 1939ರಲ್ಲಿ ಕಾಂಗ್ರೆಸ್ ನೇಮಿಸಿದ ಈ ಒಂದು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಅಂತ ಏನು ಕರಿತೀವಿ, ರಾಷ್ಟ್ರೀಯ ಯೋಜನಾ ಒಂದು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಅಂತ ಏನು ಕರಿತೀವಿ, ನೇತೃತ್ವವನ್ನು ಯಾರು ವಹಿಸಿದ್ದರು ಅಂತಿದೆ. ನೆಹರು ಇದೆ, ವಲ್ಲಭಾಯ್ ಪಟೇಲ್ ಇದೆ, ಸುಭಾಷ್ ಚಂದ್ರ ಬೋಸ್ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಇದೆ. ತ್ರಿಪುರ ಹರಿಪುರದಲ್ಲಿ ಅಧ್ಯಕ್ಷತೆ ವಹಿಸ್ತವ್ರು ಇವರು. ಆದರೆ ಈ ಪ್ಲ್ಯಾನಿಂಗ್ ಕಮಿಟಿಯ ನೇತೃತ್ವ ವಹಿಸ್ತವ್ರು ಯಾರು ಅಂದರೆ ನೆಹರು ಅವರು ಅಂತ ಗೊತ್ತಿರಬೇಕು. ಪ್ಲ್ಯಾನಿಂಗ್ ಕಮಿಟಿ ನೇತೃತ್ವ ವಹಿಸ್ತವ್ರು ಯಾರು ಅಂದರೆ ನೆಹರು ಅಂತ ಗೊತ್ತಿರಬೇಕು. ಹಾಗಾದರೆ 1939ರಲ್ಲಿ ಕಾಂಗ್ರೆಸ್ ನೇಮಿಸಿದ ರಾಷ್ಟ್ರೀಯ ಯೋಜನಾ ಸಮಿತಿಯ ನೇತೃತ್ವದ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಯಿತು ಸ್ನೇಹಿತರೆ. ಎಸ್, ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಇದೆಲ್ಲ ಹೇಳಿರ್ತೀವಿ ನಾವು. ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಸಂಘಟಿಸಿದ ರಾಷ್ಟ್ರೀಯವಾದಿ ಯಾರು ಅಂತ MN ರಾಯ್ ಇದೆ, ಇವರು ನಮಗೆ ಸಮಾಜವಾದಿ ಪಕ್ಷವನ್ನು ಸ್ಟಾರ್ಟ್ ಮಾಡಿದವರು. CR ದಾಸ್ ಸ್ವರಾಜ್ಯ ಪಕ್ಷವನ್ನು ಸ್ಟಾರ್ಟ್ ಮಾಡಿದವರು, ದೇಶಬಂಧು. ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಲಾಲಾ ಲಜಪತ್ ರಾಯ್ ಪಂಜಾಬ್ ಬ್ಯಾಂಕನ್ನು ಸ್ಟಾರ್ಟ್ ಮಾಡಿದವರು. ಬಟ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ 1947ನಲ್ಲಿ ಸ್ಟಾರ್ಟ್ ಮಾಡಿದರು. 1947ನಲ್ಲಿ ಈ ಒಂದು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಇವರು ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಕೃಷಿಯನ್ನು ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್, ಇವೆಲ್ಲ ಕೃಷಿ ಸುಧಾರಣೆಗೆ ಸಂಬಂಧಿಸಿದಂಥ ಅಂಶಗಳನ್ನು ನೋಡೋದಾದರೆ ಸ್ಥಾಪಿಸಿದ ಇಲಾಖೆ ಯಾವುದು ಅಂತಿದೆ. ದಿವಾನಿ ಇಸ್ತಾ ಖಾನ್ ಮತ್ತು ಖೈರತ್ ಅಂತಕ್ಕಂಥದ್ದು. ಈ ಎರಡು ಇಲಾಖೆಗಳು ಯಾರ ಕಾಲದಲ್ಲಿ ಬರುತ್ತೆ ಅಂದರೆ ಈ ಒಂದು ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ ಬರುತ್ತೆ. ಯಾರ ಕಾಲದಲ್ಲಿ? ಫಿರೋಜ್ ಶಾ ತುಘಲಕ್. ಹಾಗೆ ಈ ದಿವಾನ್ ಇ ಕೋಹಿ ಅಂತಕ್ಕಂತಹ ಅಂದರೆ 1326ರಲ್ಲಿ ಇವನ ಒಂದು ಸುಧಾರಣೆ ಏನಿತ್ತು, ತಕ್ಕವಿ ಸಾಲ ಪದ್ಧತಿ ಸುಧಾರಣೆ ಏನಿದು ದಿವಾನ್ ಇ ಕೋಹಿ. ಹಾಗೆ ಈತ 1327ರಲ್ಲಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಆಗುತ್ತೆ. 1330ರಿಂದ ಅಥವಾ 29ರಿಂದ 32ರವರೆಗೆ ಏನಾಗುತ್ತೆ, ಟೋಕನ್ ಕರೆನ್ಸಿ ಸಿಸ್ಟಮ್ ಬಗ್ಗೆ ಈತ ಮಾತಾಡ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಹಾಗಾದರೆ ದಿವಾನ್ ಇ ರಿಸಾಲತ್ ಅಂತಕ್ಕಂಥ ಅತ್ಯಂತ ದೊಡ್ಡ ದೆಹಲಿ ಸುಲ್ತಾನರಲ್ಲಿ ಒಂದು ಮಾರುಕಟ್ಟೆಯನ್ನು ಮಾಡಿದಂತಹ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ದಾನೆ ಇವನ ಕಾಲದಲ್ಲಿ ರಿಸಾಲತ್ ಬರುತ್ತೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ದಿವಾನ್ ಇ ಕೋಹಿ ಅನ್ನೋದು ಸರಿಯಾದ ಉತ್ತರ. ಕಾವೇರಿ ನದಿಯ ಉತ್ತರ ದಂಡೆಯಲ್ಲಿ ಕಣ್ಣೂರು, ಹೊಯ್ಸಳರು ಮತ್ತು ಈ ಒಂದು ಚೋಳರ ನಡುವೆ ಯುದ್ಧ ನಡೀತಾನೆ ಇತ್ತು. ಕಣ್ಣೂರಿನಲ್ಲಿ ಹೊಯ್ಸಳರ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರು ಅಂತ. 3ನೇ ಬಲ್ಲಾಳ, ಬಲ್ಲಾಳ 2, ವಿನಯಾದಿತ್ಯ ಮತ್ತು 2ನೇ ನರಸಿಂಹ. ರೈಟ್ ಆನ್ಸರ್ 2ನೇ ನರಸಿಂಹ. 3ನೇ ಬಲ್ಲಾಳ 1311ರಲ್ಲಿ ಇಲ್ಲಿ ಈ ಮಲ್ಲಿಕ್ ಕಾಫರ್ ಅಂತಕ್ಕಂಥವನು ದಾಳಿ ಮಾಡಿದಂಥದ್ದು. 2ನೇ ಬಲ್ಲಾಳನಿಗೆ ಸಂಬಂಧಿಸಿದಂತೆ ಏನು ಕ್ವಶನ್ಸ್ ಕೇಳ್ಬೋದು, ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥದ್ದು ಯಾರಿಗಿತ್ತು ಅಂದರೆ 2ನೇ ಬಲ್ಲಾಳನಿಗೆ. ಮತ್ತಿದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ಮತ್ತೆ ನಮಗೆ
ಈ ಒಂದು ಸರಮಸ್ಯ ಮತ್ತು ತ್ರಿಭೋಗ ಮತ್ತು ತಾವಲಿತ್ಯ ಎಂಬ 3 ವಿಧದ ದತ್ತಿಗಳು ಯಾವ ಸಾಮ್ರಾಜ್ಯದಲ್ಲಿ ಸೇರಿದ್ದವು? ನೋಡಿ, ಈ ಸರಮಸ್ಯ ಮತ್ತು ಈ ಒಂದು ತ್ರಿಭೋಗ ಅಂತಕ್ಕಂಥದ್ದು ಮತ್ತು ತಾಲವೃತ್ಯ ಅಂದರೆ ಹಲವಾರು ಬುಕ್ಸ್ಗಳಲ್ಲಿ ಮತ್ತು ಮಂಜುನಾಥ್ ಬುಕ್ಸ್ ಮಂಜುನಾಥ್ ಅವ್ರ ಬುಕ್ಸಲ್ಲೂ ಸಹ ಇವ್ರ ಬಗ್ಗೆ ಉಲ್ಲೇಖ ಆಗಿದೆ. ಇವು ಈ ಕದಂಬರ ಕಾಲದಲ್ಲಿದ್ದಂತಹ ಒಂದು ಭೂ ಕಂದಾಯ ಅಂತ ಏನು ಕರಿತೀವಿ, ಈ ಭೂ ಕಂದಾಯಕ್ಕೆ ಸಂಬಂಧಿಸಿದಂಥ ವಿಷಯಗಳು ಅಂತ ನಿಮಗೆ ಗೊತ್ತಿರಬೇಕು. ಭೂ ಕಂದಾಯಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಅಂತಕ್ಕಂಥದ್ದು ನಮಗಿಲ್ಲಿ ಮೇಜರಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ಮಾನಸ್ತಂಭಗಳು ಅಥವಾ ಮಹಾಸ್ತಂಭಗಳು ಅಂತ ಕರಿತೀವಿ. ಮಹಾಸ್ತಂಭಗಳು ಅಥವಾ ಮಾನಸ್ತಂಭಗಳು ಈ ಬ್ರಹ್ಮದೇವ ಸ್ತಂಭಗಳು ಈ 2 ವಿಧದ ಕಂಬಗಳು ಯಾವ ಕಲೆಗೆ ಸೇರಿದೆ ಅಂತಕ್ಕಂಥದ್ದು. ಹೊಯ್ಸಳ, ರಾಷ್ಟ್ರಕೂಟ, ಕಲ್ಯಾಣಿ ಚಾಲುಕ್ಯರು ಮತ್ತು ಈ ಗಂಗರು ಅಂತ ಕರಿತೀವಿ. ಈ ಗಂಗರ ಕಾಲದಲ್ಲಿ ಚಾವುಂಡರಾಯ ಏನಿದ್ದಾನೆ, ಈ ಚಾವುಂಡರಾಯ 2ನೇ ಚಾವುಂಡರಾಯನಿಗೆ ಸಂಬಂಧಿಸಿದಂತೆ ಈ ಬ್ರಹ್ಮದೇವ ಕಂಬಗಳನ್ನು ಸಹ ಅವನು ನಿರ್ಮಾಣ ಮಾಡ್ದ ಅಂತ ಹೇಳ್ತೀವಿ. ಮಾನಸ್ತಂಭಗಳು, ಈ ಬ್ರಹ್ಮಸ್ತಂಭಗಳು, ಹಾಗೆ ಇವು ಜೈನಿಸಮಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಸ್ತಂಭಗಳಿಗೆ ನಾವಿಲ್ಲಿ ಮಾತಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಅದಾದಮೇಲೆ ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲ್ಪಡುವ ಮಹಾವಿಭಾಸವನ್ನು ಯಾರು ಸಂಯೋಜಿಸಿದರು? ಅಶ್ವಘೋಷ, ನಾಗಾರ್ಜುನ ಮತ್ತು ವಸುಮಿತ್ರ. ನೋಡಿ, 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ ಇವನು ವಸುಮಿತ್ರ. ಈ ವಸುಮಿತ್ರನ ಕೃತಿ ಯಾವುದು ಅಂದರೆ ಮಹಾವಿಭಾಸ್. ಹಾಗೆ ಈ ಒಂದು ಬುದ್ಧ ಚರಿತ್ರೆ ಬರೆದಂಥವನು ಅಶ್ವಘೋಷ. ಹಾಗೆ ನಾಗಾರ್ಜುನ ಅಂತಕ್ಕಂಥವನು ಬರೆದಿದ್ದು ಈ ಒಂದು ಮಾಧ್ಯಮಿಕ ಸೂತ್ರ ಅಂತಕ್ಕಂಥದ್ದು, ಭಾರತದ ಐನ್ಸ್ಟೀನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಇಲ್ಲಿ ನಮಗೆ ಕೆಲವು ರಾಜಧಾನಿಗಳ ಬಗ್ಗೆ ಕ್ವಶನ್ಸ್ ಕೇಳಿದರೆ. ಅಂಗ ಇದೆ, ಅವಂತಿ ಇದೆ, ಹಾಗೆ ಸೂರಸೇನ ಇದೆ ಮತ್ತು ಪಾಂಚಾಲಿ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ನಮಗೆ ಅವಂತಿ ಅಂದ ತಕ್ಷಣ ನಮಗೆ ಗೊತ್ತಾಗ್ತಕ್ಕಂಥದ್ದು ಯಾವುದು ಅಂದರೆ ಉಜ್ಜಯಿನಿ. ನೋಡಿ, ಇಲ್ಲಿ 3 ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಹಾಗಾದರೆ ನಮಗೆ ಸೂರಸೇನ ಅಂತಕ್ಕಂಥದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಾದರೆ ಈ ಮಥುರಾ ಅಂತಕ್ಕಂಥದ್ದು. ನೋಡಿ, ಇಲ್ಲಿ 3ನೇದಕ್ಕೆ ಇಲ್ಲಿ ಇಲ್ಲಿ ಏನಾಯಿತು ಅಂದರೆ ಇಲ್ಲಿ 2ನೇದು ಅಂದರೆ ಫಸ್ಟು ಅಂಗಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯಲ್ಲಿ ತಪ್ಪಾಗ್ತಾ ಹೋಗುತ್ತೆ. ಅಂಗ ಮತ್ತು ಅವಂತಿ ಉಜ್ಜಯಿನಿ ಅಂದರೆ 1 ನಿಮಿಷ ಇಲ್ಲಿಗೆ ಬರೋಣ. ಎಲ್ಲಿಗೆ? ನಮಗೆ B3 ಎಲ್ಲಿದೆ? B3 ಎಲ್ಲಿದೆ? ಇಲ್ಲಿದೆ. ಹಾಗಾದರೆ ಅಂಗ ಅಂತಕ್ಕಂಥದ್ದು ಚಂಪಾ ಅಂತಕ್ಕಂಥದ್ದು 2ನೇದಾಯಿತು. ಹಾಗಾದರೆ ಸೂರಸೇನ ಅಂತಕ್ಕಂಥದ್ದು ಮಥುರಾ ಇದಾಯಿತು. ಪಾಂಚಾಲ ಅಂತಕ್ಕಂಥದ್ದು ಐಶ್ಚತ್ರ ಅಂತಕ್ಕಂಥದ್ದು ಗೊತ್ತಾಯಿತು. ಆಪ್ಷನ್ 4 ಕರೆಕ್ಟ್ ಆಗಿದೆ. ಇಲ್ಲಿ ಯಾವುದೋ ಕರೆಕ್ಟ್ ಆಗಿದೆ ಅಂದರೆ ಆಪ್ಷನ್ 4ಅನ್ನು ನಾವು ಕರೆಕ್ಟಾಗಿ ಆನ್ಸರನ್ನು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಅಂಗ ಅಂದರೆ ಈ ಒಂದು ಪಾಂಚ ಅಂದರೆ ಅಂಗ ಅಂದರೆ ಚಂಪಾ ಅಂತಕ್ಕಂಥದ್ದು, ಪಾಂಚಾಲ ಅಂದರೆ ಐಶ್ಚತ್ರ ಅಂತಕ್ಕಂಥದ್ದೇನಿದೆ. ಪಾಂಚಾಲ ಅಂದರೆ ನಮಗೆ ಈ ಒಂದು ಐಶ್ಚತ್ರ ಅಂತಕ್ಕಂಥದ್ದೇನಿದೆ, ಅವಂತಿ ಅಂತಕ್ಕಂಥದ್ದು ಉಜ್ಜಯಿನಿ ಅಂತ ಏನಿದೆ ಇದು ಸರಿಯಾಗಿದೆ. ಒಂದು ಆಲ್ಮೋಸ್ಟ್ ಉಜ್ಜಯಿನಿ ಗೊತ್ತಾಗುತ್ತೆ. B3 ಇದೊಂದೇ ಆಪ್ಷನ್ಸ್ ಇರೋದು, ಮಧ್ಯಪ್ರದೇಶ. ನೋಡಿ, ಅವಂತಿ ಇದು ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಸೂರಸೇನ ಅಂತಕ್ಕಂಥದ್ದು ಅಂಗ ಬಿಹಾರದಲ್ಲಿ ಬರ್ತಕ್ಕಂಥದ್ದು. ಹಾಗೆ ಸೂರಸೇನ UPಯಲ್ಲಿ ಬರುತ್ತೆ, ಪಾಂಚಾಲಿ UPಯಲ್ಲಿ ಬರುತ್ತೆ. ಹಾಗಾಗಿ 4th one ಸರಿಯಾದ ಉತ್ತರ ಯಾವುದು ಅಂದರೆ ಈ 4th one ಏನಿದೆ, ಈ 4th one ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಯಾವ ಪದ್ಧತಿಯಲ್ಲಿ 1843ರಲ್ಲಿ ಭಾರತದ ಅಧಿನಿಯಮ 5 ಮೂಲಕ ಭಾರತದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದ್ದು? ಸ್ಲೇವರಿ ಸಿಸ್ಟಮ್ ಅಂತ ಏನು ಕರಿತೀವಿ, ಗುಲಾಮಗಿರಿ ಅಂತ. ಈ ಒಂದು ಅಂದಿನ ಒಂದು ಗವರ್ನರ್ ಆದಂತಹ ಈ ಒಂದು ಲಾರ್ಡ್ ಈ ಎಲೆನ್ ಬರೋ ಅಂತಕ್ಕಂಥವ್ರು ಏನಿದ್ದಾರೆ, ಈ ಎಲೆನ್ ಬರೋ 1843ರಲ್ಲಿ ಈ ಸಿಸ್ಟಮ್ ಆ್ಯಕ್ಟನ್ನು ತಂದರು. ಗುಲಾಮಗಿರಿ ಅಂತ ಭಾರತದ ಒಂದು ಗವರ್ನರ್ ಜನರಲ್ ಆಗಿರ್ತಂತಹ ಈ ಲಾರ್ಡ್ ಎಲೆನ್ ಬರೋ, ಭಾರತದ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಎಲೆನ್ ಬರೋ ಅಂತಕ್ಕಂಥವನು ಈ ಸಿಸ್ಟಮ್ ತಂದ. ಅನಬಿಸೆಂಟ್ ಹೋಮ್ ರೂಲ್ ಲೀಗ್ನ ಸಂಘಟನಾ ಕಾರ್ಯದರ್ಶಿ ಯಾರಾಗಿದ್ದರು? ನೋಡಿ, ಜಾರ್ಜ್ ಅರುಂದಲೆ ಅಂತಕ್ಕಂಥವ್ರು ಏನಿದ್ದಾರೆ 1916ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ಏಪ್ರಿಲ್ 23ನೇ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ತಿಲಕ್ ಅವರು. ಫಸ್ಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರು. ತಿಲಕ್ರವರು ಸ್ಟಾರ್ಟ್ ಮಾಡಿದರು. ತಿಲಕ್ ಅವರಿಗೆ ಸಂಬಂಧಿಸಿದಂತೆ ನೋಡೋದಾರೆ. ಹಾಗೆ 1916ರಲ್ಲಿ ತಿಲಕ್ ಅವರು ಸ್ಟಾರ್ಟ್ ಮಾಡಿದ್ದು ನಮಗೆ ಪೂನಾದಲ್ಲಿ. 1916 ಸೆಪ್ಟೆಂಬರ್ 1ನೇ ತಾರೀಕು ಮಾಡಿದ್ದು ಅನಬಿಸೆಂಟ್. ಎಲ್ಲಿ ಅಂದರೆ ತಮಿಳುನಾಡಿನ ಅಡಿಯಾರ್ನಲ್ಲಿ ಸ್ಟಾರ್ಟ್ ಮಾಡಿದರು. ಈ ತಮಿಳುನಾಡಿನ ಅಡಿಯಾರ್ನಲ್ಲಿ ಜಾರ್ಜ್ ಅರುಂದಲೆ ಅಂತಕ್ಕಂಥವರು ಕಾರ್ಯದರ್ಶಿ ಇದ್ದರು.
ಹಾಗೆ ತಿಲಕ್ ಅವರು ಸ್ಟಾರ್ಟ್ ಮಾಡಿದಂತಹ ಈ ಒಂದು ಈ ಓಮ್ ರೂಲ್ ಲೀಗ್ ಅಂತೇನಿದೆ, ಓಮ್ ರೂಲ್ ಲೀಗ್ ಅಂತೇನಿದೆ, ಇದರ ಒಂದು ಕಾರ್ಯದರ್ಶಿ ಯಾರಿದ್ರು ಅಂದರೆ ಈ ಒಂದು ಕೇಳ್ಕರ್ ಅಂತಕ್ಕಂಥವ್ರು ಇದ್ದರು. ಇದರ ಕಾರ್ಯದರ್ಶಿ ಯಾರಾಗಿದ್ದರು ಅಂದರೆ ನಮಗೆ ಈ ಒಂದು NS ಕೇಳ್ಕರ್ ಅಂತ, ಯಾರು NS ಕೇಳ್ಕರ್ ಅಂತ ಇದ್ದರು. ಎಸ್, ಈಗ 15ನೇ ಪ್ರಶ್ನೆಗೆ ನಮಗೆ ಆನ್ಸರ್ ಗೊತ್ತಾಯಿತು. ಇಲ್ಲಿ ಈ ಸ್ಪಾಂಟೇನಿಯಸ್ ರೆವಲ್ಯೂಷನ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ. ಫ್ರಾನ್ಸಿಸ್ ಅರ್ಚಿನ್ ಇದೆ, ವಿನ್ಸೆಂಟ್ ಚರ್ಚಿಲ್ ಇದೆ, ಅಮೇರಿ ಇದೆ, ಮೇಲೆ ಯಾವುದೂ ಅಲ್ಲ. ಫ್ರಾನ್ಸಿಸ್ ಅಂತಕ್ಕಂಥವ್ರು ಏನಿದ್ದಾರೆ, ಅಚಿನ್ಸ್ ಅಂತ ಏನಿದ್ದಾರೆ, ಈ ಪುಸ್ತಕವನ್ನು ಬರೆದವರು ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ನಮಗೆ ಈ ಒಂದು ಅಷ್ಟದರ್ಶನಗಳಂತ ಏನು ಬರುತ್ತೆ, ಅಷ್ಟದರ್ಶನಗಳಲ್ಲಿ ವಿಶೇಷವಾಗಿ ನೋಡೋದಾದರೆ ಯೋಗ ದರ್ಶನ ಅಂತಕ್ಕಂಥದ್ದು ಪತಾಂಜಲಿ, ಹಾಗೆ ವೈಶಾಖಿಕ ದರ್ಶನ ಅಂತಕ್ಕಂಥದ್ದು ಕಾಣದ, ಸಂಖ್ಯಾ ದರ್ಶನ ಅಂತಕ್ಕಂಥದ್ದು ಕಪಿಲ. ಇನ್ನೊಂದು ಕೇಳಿದರೆ ನಮಗೆ ಈ ನ್ಯಾಯ ದರ್ಶನ ಅಂತೇನಿದೆ ಇದು ಗೌತಮಿ ಅಂತ ಗೊತ್ತಿರಬೇಕು. ಯಾವುದು? ಗೌತಮಿ ಅಂತ ಗೊತ್ತಿರಬೇಕು. ನ್ಯಾಯ ದರ್ಶನ ಗೌತಮಿ. ಹಾಗಾದರೆ 1ಕ್ಕೆ 2 ಇಲ್ಲಿ ಇದೆ, 1ಕ್ಕೆ 2 ಇಲ್ಲಿದೆ. ಹಾಗಾದರೆ 3ಕ್ಕೆ 1 ಎಲ್ಲಿದೆ ಅಂದರೆ ಇಲ್ಲಿದೆ. ಹಾಗಾಗಿ 4ಕ್ಕೆ 4 ಎಲ್ಲಿದೆ ಅಂದರೆ ಇಲ್ಲಿದೆ. ಹಾಗಾಗಿ ಈ ಆಪ್ಷನ್ಸು ಸರಿಯಾದ ಉತ್ತರ. ಯಾವುದು? ಈ ಆಪ್ಷನ್ಸು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಆದಮೇಲೆ 18ನೇದು ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತಿದೆ. ಇಲ್ಲಿ ಎಸ್ ಎನ್ನಿಂಗ್ ಹ್ಯಾಮ್ ವಸಾಹತು ಭಾರತದಲ್ಲಿ ರೈತ ಚಳವಳಿಯ ಉತ್ತರ ಬಿಹಾರಿಗೆ ಸಂಬಂಧಿಸಿದಂತೆ ಈ ಕೃತಿ ಸರಿಯಿದೆ. ಈ AR ಅನಿತಾ ದೇಸಾಯಿ ಅವರ ಭಾರತ ರೈತ ಪಿಸೆಂಟ್ ಹೋರಾಟಗಳು, ಈ ಆಪ್ಷನ್ ಸರಿಯಿದೆ. ಬಿಪಿನ್ ಚಂದ್ರ ಅವರ ದ ಇಂಡಿಯನ್ ಲೆಫ್ಟ್ ಆಪ್ರೆಸಲ್ ಅಂತಕ್ಕಂಥದ್ದು ಸರಿಯಿದೆ. ಆದರೆ ಈ ಒಂದು ಆಪ್ಷನ್ಸ್ ಏನಿದೆ ಇದು ಸ್ವಲ್ಪ ಗೊಂದಲವಾಗಿರ್ತಕ್ಕಂಥ ಅಥವಾ ತಪ್ಪಾಗಿರುವ ಆಪ್ಷನ್ನು. ದ ಸ್ಟೋರಿ ಆಫ್ ಬಾರ್ದೋಲಿ ಅಂತ. ಇದು ವಿಶೇಷವಾಗಿ ಈ ಕೃತಿಗೆ ಸಂಬಂಧಿಸಿದಂತೆ ಈ ದೇಸಾಯಿ ಇರ್ಬೋದು ಅಥವಾ ಈ ಮಹಾದೇವಿ ಅಂತಕ್ಕಂಥವ್ರು, ದೇಸಾಯಿ ಮಹಾದೇವಿ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಕೃತಿ ದ ಸ್ಟೋರಿ ಆಫ್ ಬಾರ್ದೋಲಿ ಅಂತ. ಹಾಗಾಗಿ ಈ ಆಪ್ಷನ್ ತಪ್ಪಾಗಿದೆ. ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರ್ತಕ್ಕಂಥದ್ದು KPSCಯ ಎಕ್ಸಾಮಿನಲ್ಲಿ ಬಂದಿರತಕ್ಕಂಥ ಕೀ ಉತ್ತರಗಳೇನಿದೆ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಮತ್ತು ಆ ಆಪ್ಷನ್ಸ್ಗಳ ಬಗ್ಗೆನೂ ಸಹ ನಾವು ತಿಳ್ಕೊಂಡ್ವಿ. ಒಂದು ತಾತ್ಕಾಲಿಕವಾಗಿ ಕ್ವಶನ್ಸ್ಗಳು KPSC ಪ್ರಶ್ನೆಗಳಿಗೆ ಒಂದು ತಾತ್ಕಾಲಿಕ ಉತ್ತರವನ್ನು ನಾವು ನೀಡಿದ್ದೇವೆ. 90% ನಿಯರೆಸ್ಟ್ ಆನ್ಸರ್ ಸರಿ ಇದೆ. ಏನಾದರೂ ಬದಲಾವಣೆಗಳಾದರೆ ನಾವು KPSCಯ ಒಂದು ವೆಬ್ಸೈಟ್ ಆನ್ಸರ್ಗಳನ್ನು ನೋಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.